ಎಲ್ರಿಗೂ ನಮಸ್ಕಾರ. ನಾನು ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ಮಾಡೋಕ್ಕಿಂತ ಒಂದು 6 ಬದನೆಕಾಯಿ ಮೀಡಿಯಮ್ ಸೈಜ್ ಬದನೆಕಾಯಿನ ಕಟ್ ಮಾಡಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಂತರ ಒಗ್ಗರಣೆಗೆ ಏನೇನು ಬೇಕು ಅಂತ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಕಡಲೆಬೇಳೆ, ಅರ್ಧ ಚಮಚ ಉದ್ದಿನಬೇಳೆ, ಒಂದು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಇಂಗು, ಇಷ್ಟನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ಒಂದು 1/4 ಚಮಚ ಇಂಗು ಹಾಕಿದ್ದೀನಿ. ಅದು ಚೆನ್ನಾಗಿ ಕಾದ ನಂತರ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಸಾಸಿವೆ, ಆಮೇಲೆ ಅರ್ಧ ಚಮಚ ಕಡಲೆಬೇಳೆ, ಆಮೇಲೆ ಅರ್ಧ ಚಮಚ ಉದ್ದಿನಬೇಳೆ, ಹಾಕಿ ಚೆನ್ನಾಗಿ ಬೇಯ್ತಾ ಇರಬೇಕಾದ್ರೆ ಒಗ್ಗರಣೆಗೆ ನಾನು ಮೊದಲೇ ಹೆಚ್ಚಿ ತೊಳೆದಿಟ್ಕೊಂಡಿರೋ ಬದನೆಕಾಯಿನ ಸೇರಿಸಿ ಒಂದು 1/4 ಗಂಟೆ ಬೇಯಿಸ್ತೀನಿ. 1/4 ಗಂಟೆ ಚೆನ್ನಾಗಿ ಬೇಯಿಸ್ತೀನಿ. ಬದನೆಕಾಯಿನ ಒಗ್ಗರಣೆಯಲ್ಲಿ ಮೆತ್ತಗಾಗೋವರೆಗೂ ಬೇಯಿಸಿಟ್ಕೋಬೇಕು. ಎಣ್ಣೆಗಾಯಿ ಗ್ರೇವಿಗೆ ಮೊದಲೇ ಅಂದರೆ ಮಿಕ್ಸಿ ಮಾಡೋದಕ್ಕೆ ಮೊದಲೇ ಹುರಿದಿಟ್ಕೊಂಡಿರೋ ಒಂದು ಹಿಡಿ ಶೇಂಗಾ, ಒಂದು ಅರ್ಧ ಹಿಡಿ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವುದಾದ್ರೂ ಆಗುತ್ತೆ, ಒಂದು ಅರ್ಧ ಹಿಡಿ ಕೊಬ್ಬರಿ, ಇಷ್ಟನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಅರಿಶಿನ, ನಮ್ಮ ಮನೆಯಲ್ಲೇ ತಯಾರು ಮಾಡ್ಕೊಂಡಿರೋ ಸಾರಿನ ಪುಡಿ ಮತ್ತು ಒಂದು 2 ಚಮಚ ಖಾರದ ಪುಡಿ, ಇಷ್ಟನ್ನು ಸೇರಿಸಿ ಒಟ್ಟಿಗೆ ಮಿಕ್ಸಿ ಮಾಡ್ತೀನಿ. ಈಗ ನಾನು ಗ್ರೇವಿಗೊಂದು ಒಗ್ಗರಣೆ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 7-8 ಎಸಳು ಬೆಳ್ಳುಳ್ಳಿ, ಆಮೇಲೆ ಒಂದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಎಲ್ಲನೂ ಈಗ ಸ್ಟವ್ ಹಚ್ಚಿಬಿಟ್ಟು ಹಾಕಿ ಕರಿಬೇವಿನ ಸೊಪ್ಪು, ಈರುಳ್ಳಿ ಚೆನ್ನಾಗಿ ಬೇಯಬೇಕು. ನಂತರ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸಿ. ಈಗ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಬೆಂದ ನಂತರ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಸೇರಿಸೋಣ. ಅದನ್ನು ಕೂಡ ಚೆನ್ನಾಗಿ ಬೇಯಿಸೋಣ. ಈಗ ಇದಕ್ಕೆ ಗ್ರೇವಿಗಾಗಿ ಮಾಡ್ಕೊಂಡಿರೋ ಹುರಿದಿಟ್ಕೊಂಡಿರೋ ಶೇಂಗಾ, ಎಳ್ಳು, ಕೊಬ್ಬರಿ, ಆಮೇಲೆ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಸಾರಿನ ಪುಡಿ ಇವಿಷ್ಟನ್ನು ಇದಕ್ಕೆ ಸೇರಿಸೋಣ.
ಇದಕ್ಕೆ ಒಂದು ಅರ್ಧ ಚಮಚ ಹುಳಿ ರಸ ಸೇರಿಸೋಣ, ಹುಣಸೆಹಣ್ಣಿನ ರಸ. ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಸ್ವಲ್ಪ ಉಪ್ಪು. ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಉಪ್ಪನ್ನು ಸೇರಿಸೋಣ. ಈಗ ಗ್ರೇವಿ ಕನ್ಸಿಸ್ಟೆನ್ಸಿ ಬರೋಷ್ಟು ನೀರು ಸೇರಿಸೋಣ. ನಮಗೆ ಬೇಕಾದ ಕನ್ಸಿಸ್ಟೆನ್ಸಿಗೆ ನೀರು ಸೇರಿಸ್ಕೊಳ್ಳೋಣ. ಈಗ ಗ್ರೇವಿ ಹದವಾಗಿ ಬೆಂದಿದೆ. ಇದಕ್ಕೀಗ ನಾನು ಮೊದಲೇ ಒಗ್ಗರಣೆಯಲ್ಲಿ ಬೇಯಿಸಿಟ್ಕೊಂಡಿರೋ ಬದನೆಕಾಯಿನ ಸೇರಿಸ್ತೀನಿ. ಇದೀಗ ಚೆನ್ನಾಗಿ ಹದವಾಗಿ ಹೊಂದ್ಕೊಳ್ಳುತ್ತೆ. ಉಪ್ಪು, ಬೆಲ್ಲ, ಹುಣಸೆ ರಸ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ನಾವು ಇದನ್ನು ಈಗ ಒಂದು 5 ನಿಮಿಷ ಬೇಯಿಸಿಬಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಬೇಯಿಸಿ ಸ್ಟವ್ ಆಫ್ ಮಾಡಬೇಕು. ಜೊತೆಗೆ ಕೊನೆಯಾಗಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಚೆನ್ನಾಗಿ ಕುಡ್ಕೊಳ್ಳುತ್ತೆ. ನಂತರ ಈಗ ಇದು ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಫೈನಲಾಗಿ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡಿ ಮತ್ತೊಂದು 2 ನಿಮಿಷ ಕುದಿಸ್ಬಿಟ್ಟು ಹಾಗೆ ಇಟ್ಟು ನಂತರ ಇದನ್ನು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನು ನಾವು ಸವಿಯೋಣ. ಈಗ ಚಪಾತಿ ಎಣ್ಣೆಗಾಯಿ ಪಲ್ಯ ರುಚಿ ನೋಡೋಣ.